ಅಪ್ಪು ಹುಟ್ಟು ಹಬ್ಬ. ಅಪ್ಪು ಇಲ್ಲದೆ ಮತ್ತೊಂದು ಹುಟ್ಟು ಹಬ್ಬವನ್ನ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಇಡೀ ದಿನ ಅಪ್ಪು ಪುಣ್ಯಭೂಮಿಯಲ್ಲಿ ಅಭಿಮಾನಿಗಳು ಹುಟ್ಟು ಹಬ್ಬವನ್ನ ಆಚರಿಸ್ತಾರೆ. ಸಾವಿರಾರು ಅಭಿಮಾನಿಗಳು ಅಪ್ಪು ಸಮಾಧಿಯ ದರ್ಶನಕ್ಕೆ ಬರ್ತಾ ಇದ್ದು ಅನ್ನ ಸಂತರ್ಪಣೆ, ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ ಸೇರಿದಂತೆ ಅನೇಕ ಕಾರ್ಯಗಳು ಇವತ್ತು ನಡೆಯುತ್ತೆ. ಕುಟುಂಬಸ್ಥರು ಬೆಳಗ್ಗೆ 9 ಗಂಟೆಗೆ ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅಪ್ಪು ಇಲ್ಲದೆ ಇದು ಮತ್ತೊಂದು ಹುಟ್ಟುಹಬ್ಬ ಅನ್ನೋಕೆ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ಬಟ್ ನಾವು ಪ್ರೆಸೆಂಟ್ ಅನ್ನು ಒಪ್ಕೊಳ್ಳೇಬೇಕು. ಇದೀಗ ರಾಜ್ಯದ ಮೂಲೆ ಮೂಲೆಯಿಂದಲೂ ಇವತ್ತು ಕೂಡ ಜನಸಾಗರ ಅಪ್ಪುವನ್ನ ನೋಡೋದಕ್ಕೆ ಸಮಾಧಿ ಹತ್ರ ಬಂದಿದೆ. ಮಗದೊಂದು ಕಡೆ ಅಪ್ಪು ಕುಟುಂಬಸ್ಥರು ಕೂಡ ಇವತ್ತು ಬೆಳಗ್ಗೆ 9 ಗಂಟೆಗೆ ಅಪ್ಪು ಸಮಾಧಿಯ ಬಳಿ ಒಂದು ಪೂಜೆಗೂ ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಅಪ್ಪು ಅಭಿಮಾನಿಗಳೇ ಡಿಫ್ರೆಂಟ್. ಮಾಲೆ ಹಾಕೋದ್ರಲ್ಲಿ ನೋಡಿದ್ವಿ, ಅನ್ನದಾನ ಮಾಡೋದ್ರಲ್ಲಿ, ರಕ್ತದಾನ ಮಾಡೋದ್ರಲ್ಲಿ ಇವತ್ತು ಕೂಡ ಅವೆಲ್ಲವೂ ನಡೆಯುತ್ತೆ. ರಕ್ತದಾನ, ಅನ್ನದಾನ ಶಿಬಿರವನ್ನ ಅಲ್ಲೇ ಸುತ್ತಮುತ್ತ ಅರೇಂಜ್ ಮಾಡಿದ್ದಾರೆ ಹಲವು ಕಡೆ. ಮಗದೊಂದು ಕಡೆ ಇವತ್ತು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅಪ್ಪು ಹೆಸರು ಹೇಳ್ಕೊಂಡು ಜೀವನ ನಡೆಸ್ತಾ ಇರೋರ ವಿಚಾರ ಅಂತ ನೋಡಿದಾಗ ಅಪ್ಪು ಸಮಾಧಿ ಬಳಿ ಪ್ರತಿನಿತ್ಯ ಸಾಗರದಂತೆ ಜನ ಬರ್ತಾ ಇದ್ದಾರೆ. ಅವ್ರಗಳಿಗೆ ಒಂದ್ ರೀತಿ ಅಪ್ಪು ಹೆಸರು ಹೇಳ್ಕೊಂಡು 3 ಹೊತ್ತು ಊಟ ಮಾಡುವಂತಹ ವಿಚಾರದಲ್ಲೂ ಕೂಡ ಅಪ್ಪು ಭೇಷ್ ಅಂದಿದ್ದಾರೆ.